ಅಮೆರಿಕ ಮತ್ತು ಬ್ರೆಜಿಲ್ ಬಗ್ಗೆ ನಾವು ಆಗಾಗ್ಗೆ ಮಾತಾಡ್ತಾ ಇರ್ತೀವಿ. ಆದ್ರೆ ಅಮೆರಿಕ ಮತ್ತು ಬ್ರೆಜಿಲ್ ನಮ್ಮ ದೇಶದಲ್ಲಿ ಇವ್ರು ಹೇಳಿದ್ದು 2030ಕ್ಕೆ ನಾವು E20 ಎಥನಾಲ್ ಮಿಕ್ಸ್ಡ್ ಪೆಟ್ರೋಲ್ ತರ್ತೀವಿ ಅಂತ. ಆದ್ರೆ ಇದ್ದಕ್ಕಿದ್ದಂತೆ 3 ವರ್ಷ ಮುಂಚೆನೆ ಇವರು ಎಥನಾಲ್ ಮಿಕ್ಸ್ಡ್ ಪೆಟ್ರೋಲ್ ಅದು 20% ತಂದಿದ್ದಾರೆ ಅಂತಂದ್ರೆ ಅಂತ ಆತರ ಏನಿದೆ ಅಂತ. ಎಮರ್ಜೆನ್ಸಿ ಇದೆ ತೈಲದ್ದು ಅಂತ ಹೇಳ್ತಿದ್ದಾರೆ, ಕರೆಕ್ಟ್. ಅದರ್ವೈಸ್ ಆಲ್ಸೋ ನಾವು ಯಾವ ದೇಶಗಳ ಒಂದು ಉದಾಹರಣೆ ಕೊಡ್ತಾ ಇದೀವಿ, ಆ ದೇಶಗಳು ದಶಕಗಳ ಕಾಲಾವಕಾಶ ತಗೊಂಡಿದ್ದಾರೆ. ಇಮಿಡಿಯೇಟ್ ಆಗಿ ಇವತ್ತು ಹೇಳ್ಬಿಟ್ಟಿದೀವಿ ನಾಳೆನೆ ತಂದು ಬಿಡ್ತೀವಿ ಅಂತ ನಮ್ಮ ಸರ್ಕಾರ ಮಾಡ್ದಂಗೆ ಮಾಡಿಲ್ಲ. ಅವರು ದಶಕಗಳ ಪ್ರಿಪರೇಷನ್ ಮಾಡಿದ್ದಾರೆ. ವೆಹಿಕಲ್ಸು ಕೂಡ ಈ ತರ ಎಥನಾಲ್ ಮಿಕ್ಸ್ಡ್ ಪೆಟ್ರೋಲ್ಗೆ ಅನುಕೂಲವಾಗಿ ಹೊಂದಿಕೊಳ್ಳುವಂತಹ ಮ್ಯಾನುಫ್ಯಾಕ್ಚರ್ ಆದ ಮೇಲೆ ಅವರು ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಹೊರತು ನಮ್ಮ ತರ 2030ಕ್ಕೆ ಮಾಡ್ತೀವಿ ಅಂತ ಇದಕ್ಕಿದ್ದಂತೆ 2023ರಲ್ಲಿ ಹೇಳಿ 2026ರಲ್ಲಿ ಎಲ್ಲ ಪೆಟ್ರೋಲ್ ಬಂಕಲ್ಲಿ ಹಾಕಿಸ್ಬಿಟ್ರು. ಇನ್ನು ನೀತಿ ಆಯೋಗ ಏನ್ ಹೇಳಿದೆ ಅಂದ್ರೆ ನೀವು ತರೋದೇ ಆದ್ರೆ ತೆರಿಗೆ ವಿನಾಯಿತಿ ಕೊಡಿ ಮತ್ತು ಇನ್ನೊಂದಿಷ್ಟು ಬೆಲೆ ಕಡಿತ ಮಾಡಿ ಅಂತ. ಅದ್ಯಾವುದೂ ಮಾಡಿಲ್ಲ ಇವರು. ನೀತಿ ಆಯೋಗ ಹೇಳಿರೋದು ತೆರಿಗೆ ವಿನಾಯಿತಿ ಕೊಡಿ, ಬೆಲೆ ಕಡಿತ ಮಾಡಿ ಅಂತ. ಅದನ್ನೂ ಮಾಡಿಲ್ಲ. ಏನೂ ಮಾಡದೆ ಜಸ್ಟ್ ನಿಮ್ಮ ಮೇಲೆ ಹೊರಸ್ತೀವಿ ಅಂತ. ಯಾಕೆ ಬ್ರೆಜಿಲ್ ಅಮೆರಿಕದಲ್ಲಿ ಆಗಲ್ಲ ಅಂದ್ರೆ ಜನ ಹಿಡಿತಾರಲ್ಲಿ, ನಾವು ಹಿಡಿಯಲ್ಲ, ಮಾತಾಡಲ್ಲ. ಯಾಕಂದ್ರೆ ನಮ್ಗೆ ರಾಜಕೀಯ ಪಕ್ಷಗಳು ಬಿಜೆಪಿ ಮಾಡಿದ್ದು ಸರಿ ಅಂತ ಅವ್ರನ್ನ ಯಾರು ಪೂಜಿಸ್ತಾರೋ ಆರಾಧಿಸ್ತಾರೋ ಅಥವಾ ಮೋದಿ ಅವರಂದ್ರೆ ಅವರು ಇಡೀ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚು ಅಂತ ಅನ್ಕೋತಾರ, ಅವ್ರು ಹೇಳಿದ್ದೆಲ್ಲ ನಿಜ ಅಂತ ಅನ್ಕೋತಾರೆ. ಬಟ್ ಏನೇ ಆಗಲಿ ನಾವು ಪ್ರಾಮಾಣಿಸಿ ನೋಡಬೇಕಲ್ಲ, ಹೇಳ್ತಾರೆ ಅಂತ ಮಾಡಂಗಿಲ್ಲ. ಈ ಬಗ್ಗೆ ನೋಡಿ, ಬ್ರೆಜಿಲ್ನಲ್ಲಿ ಯಾವ ರೀತಿಯಾದಂಥ ಎಥನಾಲ್ ಪೆಟ್ರೋಲ್ ಬಳಕೆಯನ್ನ ಮಾಡ್ತಾರೆ ಮತ್ತು ಅಲ್ಲಿ ಯಾವ ರೀತಿಯಾದಂತಹ ತಂತ್ರಜ್ಞಾನ ಇದೆ, ಇಂಧನ ವ್ಯವಸ್ಥೆ ಇದೆ ಅನ್ನೋದರ ಬಗ್ಗೆ ನಮ್ಮ ಕನ್ನಡತಿ ಮತ್ತು ಉದ್ಯಮಿ ದಿವ್ಯಾ ಚಂದ್ರಧರ್ ಅವರು ಒಂದು ವಾಕ್ ಥ್ರೂ ತರ ಏನೋ ಮಾಡಿದ್ದಾರೆ, ವಿವರಣೆಯನ್ನ ಕೊಟ್ಟಿದ್ದಾರೆ ಅಲ್ಲೇ ಬ್ರೆಜಿಲ್ನಿಂದ. ಮನೆ ಅವ್ರು ಏನು ಹೇಳಿದ್ದಾರೆ ಕೇಳಿ ನಮ್ಮ ಚರ್ಚೆನ ಮುಂದುವರಿಸೋಣ. My colleague from Brazil will explain how ethanol and gas is differentiated and separated in Brazil. Okay. In Brazil, it's possible to use 3 kinds of combustibles in our cars. We have the possibility to use gas special. Yes, gas special. It's this price. It's real. It's like $1.20, right? And it's possible to use the common gas, right? It's the price is 106.7 reals. It's near $1.30, and it's so possible to. It's the most economic to use ethanol, 100% of ethanol, and our cars have possibility to use the 3 types of combustible here: ethanol and gas. And our gas have 30% with ethanol in your composition. Okay? So ಇಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ 100% ಎಥನಾಲ್. ಇಲ್ಲಿನ ಕಾರ್ಗಳಿಗೆ ಯಾವ ತರ ಟೆಕ್ನಾಲಜಿ ಇದೆ ಅಂದ್ರೆ 100% ಎಥನಾಲ್ ಹಾಕಿದ್ರು ಫ್ಲೆಕ್ಸಿಫ್ಯೂಡ್ ಟೆಕ್ನಾಲಜಿಲಿ ಓಡುತ್ತೆ. ಇಲ್ಲಿ 30% ಎಥನಾಲ್ ಮಿಕ್ಕಿದ್ದು ಗ್ಯಾಸಲ್ಲಿ. ಇಲ್ಲಿ ಪ್ಯೂರ್ ಗ್ಯಾಸ್ ಅಂದ್ರೆ ಪ್ಯೂರ್ ಪೆಟ್ರೋಲ್ ಫ್ಯೂಲ್. ಸೊ 3 ತರ ಬೈಫರ್ಕೇಶನ್ ಇದೆ ಬ್ರೆಜಿಲ್ ಅಲ್ಲಿರೋ ಪೆಟ್ರೋಲ್ ಪಂಪ್ಸ್ ಅಲ್ಲಿ. ಜನಕ್ಕೆ ಒಂದು ಆಪ್ಷನ್ ಇದೆ, ಯಾವ ತರ ಬೇಕಾದ್ರೂ ಹಾಕ್ಸ್ಕೋಬಹುದು. ಐದರ್ 100% ಎಥನಾಲ್, 30% ಆಫ್ 100% ಓನ್ಲಿ ಪೆಟ್ರೋಲಿಯಂ. ಸೊ ಈ ತರ ಒಂದು ಬೈಫರ್ಕೇಶನ್ ನಮ್ಮ ದೇಶದಲ್ಲಿ ಬರ್ತದೆ.